ಮುಂಚೆ ಕಾರ್ಪೊರೇಟಲ್ಲಿ ಇದ್ದೆ, ಕಂಪ್ನಿ ಹೆಸರು ಹೇಳಲ್ಲ. ಹ್ಮ್ ಬಟ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸೆಟ್ ಮಾಡ್ಕೊತೀವಿ. ಆ ಸಂಬಳ ತಗೊಂಡು ಹ್ಮ್ ನಾವು ಲ್ಯಾವಿಶ್ ಲೈಫ್ ಸ್ಟೈಲ್ ಅಂತ ಏನು ಫೇಕ್ ಆಗಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತೀವಿ, ಅದೆಲ್ಲ ಒಂದು ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ಗೋಸ್ಕರ. ಒಳಗಡೆ ದುಃಖ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ಆಂಗ್ಸೈಟಿ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ನೀನು ಇಷ್ಟು ಅವರ್ ಕೆಲಸ ಮಾಡಬೇಕು, ಈ ಥರ ಟಾರ್ಗೆಟ್ ಇರುತ್ತೆ, ಇದನ್ನೆಲ್ಲ ಫೇಸ್ ಮಾಡಬೇಕು. ಮೇಲ್ಗಡೆ ಇರೋರು ಯಾವಾಗಲೂ ತುಳಿತಾರೆ, ಕೆಳಗಡೆ ಇರೋರನ್ನ ಕೀಳಾಗಿ ನೋಡ್ತಾರೆ. ಇಟ್ ಈಸ್ ಅಬೌಟ್ ದ ಫುಡ್ ಚೈನ್, ದ ಫುಡ್ ಪಿರಮಿಡ್ ಅಂತೀವಿ. ಲೋಯೆಸ್ಟ್ ಇನ್ ದ ಫುಡ್ ಪಿರಮಿಡ್ ದೇ ಆರ್ ಆಲ್ವೇಸ್ ಟ್ರೀಟೆಡ್ ವೆರಿ ಬ್ಯಾಡ್ಲಿ. ಮೇಲೆ ಹೋಗ್ತಾ 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 ನ್ಯಾರೋ ಆಗುತ್ತೆ. ಆ ಪವರ್ ಡೈನಮಿಕ್ಸ್ ಕಡಿಮೆ ಆಗ್ತಾ ಹೋದಾಗ ಅಲ್ಲಿ ಮೇಲಿರೋರು ಇವರಿಗೆ ಈ ಥರ ಹೇಳಿದ್ರೆ ನಮ್ಮ ಕೆಲಸ ಆಗತ್ತೆ. ಫಾರ್ ಅನ್ ಇನ್ಸ್ಟೆನ್ಸ್, ಹ್ಮ್ 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 ಇವಾಗ ನಾವೇನೋ ರಜಾ ಕೇಳಕ್ಕೆ ಹೋಗ್ತೀವಿ, ಹೌದು ಸ್ಟಾರ್ಟಿಂಗ್ ಅಪ್ರೂವ್ ಮಾಡಿಬಿಡ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ನಿನಗೆ ಆ ಥರ ಇದು ಅಷ್ಟು ದಿನ ರಜಾ ಕೊಟ್ಟರೆ ನಾವು ನಿನ್ನ ಜಾಗಕ್ಕೆ ಬೇರೆ ಯಾರನ್ನಾರು ಕರ್ಕೊಬೇಕಾಗತ್ತೆ. ನಿನ್ನ ಕೆಲಸ ಇಲ್ಲಿರೋದು ಯು ನಾಟ್ ಡೂಯಿಂಗ್ ಜಸ್ಟಿಸ್ ಫಾರ್ ಯುವರ್ ವರ್ಕ್. ನಿನ್ನ ರೀಪ್ಲೇಸ್ಮೆಂಟ್ ಕ್ರಿಯೇಟ್ ಮಾಡೋಂಗಿದ್ರೆ ವೈ ಡು ವಿ ವಾಂಟ್ ಯು? ನೀನು ಇಲ್ಲಿ ಕೆಲಸ ಅಕಸ್ಮಾತ್ ನೀನು ಇಲ್ಲಿ ಇಂಟರ್ವ್ಯೂ ಕೊಟ್ಟಿರಲಿಲ್ಲ ಅಂದಿದ್ರೆ ನೀನು ಯಾವುದೇ ಕಂಪ್ನಿನೂ ಇಂಟರ್ವ್ಯೂ ಸೆಲೆಕ್ಟ್ ಆಗ್ತಾನೆ ಇರಲಿಲ್ಲ. ಈ ಥರ ಎಲ್ಲ ದಿಸ್ ಇಸ್ ಆಲ್ ಡಿಮೋಟಿವೇಟಿಂಗ್, ಡಿಮೀನಿಂಗ್, ಡಿವ್ಯಾಲ್ಯೂಯಿಂಗ್. ಆಲ್ ಆಫ್ ದಿಸ್ ಇಸ್ ಕಾಮನ್ ಇನ್ ದ್ಯಾಟ್ ಪ್ಲೇಸ್. And you are in that constant fear of being indecisive.